ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ವಿತ್ ನೇತ್ರ. ಇವತ್ತು ರೊಟ್ಟಿ ಹಬ್ಬ. ಶನಿವಾರ ನಾನು ವಿಡಿಯೋ ಶೂಟ್ ಮಾಡ್ತಾ ಇರೋದು. ಏನಪ್ಪ ರೊಟ್ಟಿ ಹಬ್ಬ ಅಂತಂದು ಇದೆಯಾ ಅಂತ ಅಂದ್ಕೋಬೋದು, ಬಟ್ ಗೊತ್ತಿಲ್ಲ. ನಮ್ಮ ಅಮ್ಮನ ಸೈಡಲ್ಲೆಲ್ಲ ಮಾಡೋದಿಲ್ಲ ಊರಲ್ಲಿ, ಬಟ್ ಇಲ್ಲಿ ಮಾಡ್ತಾರೆ ಹಸ್ಬೆಂಡ್ ಊರಲ್ಲೆಲ್ಲ. ಹಾಗಾಗಿ ನಾನು ಇವತ್ತು ರೊಟ್ಟಿ ಹಬ್ಬ ಅಂದರೆ ವೆರೈಟಿ ಆಫ್ ತರಕಾರಿ ಪಲ್ಯಗಳು ಇರುತ್ತೆ. ಆಮೇಲಿಂದ ರೊಟ್ಟಿ, ಸಜ್ಜೆ ರೊಟ್ಟಿ ಆಗಿರ್ಬೋದು, ಜೋಳದ ರೊಟ್ಟಿ ಆಗಿರ್ಬೋದು, ಅದ್ರ ಜೊತೆಗೆ ಬುತ್ತಿ ಉಂಡೆ ಅಂತಾರಲ್ಲ ಅದನ್ನು ಕೂಡ ಮಾಡ್ತಾರೆ. ನಾನು ಸಹ ಮಾಡ್ತಾ ಇದ್ದೀನಿ. ಅವೆಲ್ಲವನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಇವತ್ತು ಶನಿವಾರ, ಸ್ವಾತಂತ್ರ್ಯ ದಿನಾಚರಣೆದ ಶುಭಾಶಯಗಳು ಎಲ್ಲರಿಗೂ. ಮತ್ತು ನಾಗ ಚತುರ್ಥಿ ನಾಳೆ ಇರೋದ್ರಿಂದ ಅದರದ್ದು ಸಹ ಶುಭಾಶಯಗಳು, ನಾಗ ಚತುರ್ಥಿ ಹಬ್ಬದ ಶುಭಾಶಯಗಳು. ಮತ್ತು ಪಂಚಮಿ ದಿನ ತೋಟದ ಪೂಜೆ ಮಾಡ್ತೀವಿ. ಇಲ್ಲಿಂದ 3 ದಿನ, ಇವತ್ತು ರೊಟ್ಟಿ ಹಬ್ಬ, ನಾಳೆ ಆಲರಿ ಹಬ್ಬ ನಾಗಪ್ಪಗೆ, ನಾಡ್ದು ಪಂಚಮಿ ಮಾಡ್ತೀವಿ, ಅಂದರೆ ತೋಟದ ಪೂಜೆ ಎಲ್ಲ ಮಾಡ್ತೀವಿ. ಎಲ್ಲವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ಕೊಳ್ತೀನಿ. ಬನ್ನಿ ಇವತ್ತು ಏನೆಲ್ಲ ಆಗುತ್ತೆ ನೋಡೋಣ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಕೊನೆಯ ತನಕ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಏನಾರ ಅಭಿಪ್ರಾಯ ಅನಿಸಿಕಿದ್ರೆ ಕಮೆಂಟಲ್ಲಿ ತಿಳಿಸಿ. ನಮ್ಮೂರಿನ ಪದ್ಧತಿ ಪ್ರಕಾರ ನಾನು ಹಬ್ಬದ ಉಂಡೆ ಆಗಿರ್ಬೋದು, ಹಬ್ಬ ಆಗಿರ್ಬೋದು, ಪ್ರತಿಯೊಂದನ್ನು ತೋರಿಸ್ತೀನಿ. ಬಟ್ ಕಂಪೇರ್ ಮಾಡಬೇಡ್ರಿ, ಅವ್ರು ಹೆಂಗೆ ಮಾಡ್ತಾರೆ ನಾವು ಹಿಂಗೆ ಮಾಡ್ತಾ ಇದ್ದೀವಿ ಅಂತ. ಬಟ್ ಅವ್ರವ್ರ ಪ್ರಾಂತ್ಯದಲ್ಲಿ ಹೇಗೆ ಮಾಡ್ತಾರಂತ ನಾನು ಅದೇ ರೀತಿ ಮಾಡ್ತೀನಿ. ಕೆಲವೊಂದು ಅಮ್ಮ ಊರಲ್ಲಿ, ಅಮ್ಮ ಮನೆಯಲ್ಲೂ ಮಾಡೋದಿಲ್ಲ, ಕೆಲವೊಂದು ಇಲ್ಲಿ ಮಾಡ್ತಾರೆ, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತೇನೆಲ್ಲ ಆಗುತ್ತೆ ನಿಮ್ಮ ಜೊತೆ ಇರ್ತೀನಿ. ಸ್ನಾನ ಪೂಜೆ ಎಲ್ಲ ಆಯಿತು. ಇನ್ನು ಅಡುಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಚಪಾತಿನೂ ಮಾಡೋಣ ಅಂತೇಳಿ. ಮಗನಿಗೆ ಚಪಾತಿ ಇಷ್ಟ. ಅವನು ಪಲ್ಯದ ಜೊತೆ ಒಂದು ಸ್ವಲ್ಪ ಚಪಾತಿ ಅಂದರೆ ಅವನಿಗೆ ಇಷ್ಟ. ಎಲ್ಲ ಪಲ್ಯ ಮಾಡ್ತೀನಲ್ಲ, ಹೊಟ್ಟೆ ಮೆಣಸಿಕಾಯಿ ಪಲ್ಯ, ಪುಡಿ ಚಟ್ನಿಗಳು, ಬುತ್ತಿ ಅನ್ನ. ಸೊ ಹಾಗಾಗಿ ಅವನಿಗೆ ಅಂತೇಳಿ ನಾನು ಚಪಾತಿ ಮಾಡ್ತಾಯಿದ್ದೀನಿ. ಜೊತೆಗೆ ಸಜ್ಜೆ ರೊಟ್ಟಿನೂ ಕೂಡ ಇವತ್ತು ಮಾಡ್ತಾಯಿದ್ದೀನಿ. ಅವತ್ತು ತೋರಿಸಿದ್ದೆ, ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಮಿಲೆಟ್ಸ್ ರೊಟ್ಟಿ ಅವೆಲ್ಲ ತಿಂದರೆ. ಒಂದೇ ರೊಟ್ಟಿ ತಿಂದು ಬೋರಾದಾಗ ಈ ಥರ ತಿಂದರೆ ಚೆನ್ನಾಗಿ. ಇವತ್ತು ಒಂದೇ ದಿನ ರೊಟ್ಟಿ ಹಬ್ಬ ಅಂತಲ್ಲ, ಡೈಲಿ ರೊಟ್ಟಿ ಹಬ್ಬನೇ ನಮ್ಮ ಮನೆಯಲ್ಲಿ. ಆದರೂ ಏನೋ ಗೊತ್ತಿಲ್ಲ, ವಿಶೇಷವಾಗಿ ಇವತ್ತು ಎಲ್ಲ ಸೊಪ್ಪು ಬೇಳೆ ಎಲ್ಲ ಹಾಕಿ ಪಲ್ಯ ಮಾಡ್ತಾರೆ. ಬೇಳೆ ಪಲ್ಯ ಅಂದರೆ ಗಡ್ಸೊಪ್ಪು ಅಂತಾರಲ್ಲ ಅದು, ಕೆಲವೊಂದು ವೆರೈಟಿ ಪಲ್ಯಗಳು ಮಾಡ್ತಾರೆ. ಜೊತೆಗೆ ಬುತ್ತಿ ಅನ್ನ, ಅದ್ರ ಜೊತೆ ಕೆಂಪು ಚಟ್ನಿ, ಮೆಂತ್ಯ ಚಟ್ನಿ ಅಂತೀವಲ್ಲ ಅದನ್ನು ಕೂಡ ಮಾಡ್ತಾರೆ. ಎಲ್ಲ ತರಕಾರಿ ಪಲ್ಯ, 1-2-3 ನಮೂನಿ ರೊಟ್ಟಿಗಳು ಮಾಡಿ ಊಟ ಮಾಡ್ತಾರೆ. ಇದೇ ರೊಟ್ಟಿ ಹಬ್ಬ. ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಥರ ಮಾಡ್ತಾರೆ. ಹಾಗಾಗಿ ಕಂಪೇರ್ ಮಾಡ್ಕೊಳ್ಳೋದು ಬೇಡ. ಅವ್ರು ಹಂಗೆ ಮಾಡ್ತಾರೆ, ನಾವು ಹಿಂಗೆ ಮಾಡ್ತೀವಿ ಅಂತ ಒಪ್ಕೋಬೇಕು. ಅವ್ರು ಈ ಥರ ಮಾಡ್ತಾ ಇದ್ದಾರೆ, ಅವ್ರ ಕಡೆ ಅವ್ರ ಸೈಡೆಲ್ಲ ಈ ಥರ ಮಾಡ್ತಾ ಇದ್ದಾರೆ, ಅದಕ್ಕೆ ತೋರಿಸ್ತಾ ಇದ್ದಾರೆ ಅಂತ ಹೇಳಲ್ವಾ. ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಇದು ರೊಟ್ಟಿ ಹಬ್ಬದ ದಿನ ನಾನು ರೊಟ್ಟಿ ಸುಟ್ಟಿದ್ದು. ಇದರ ಜೊತೆಗೆ ಸಜ್ಜೆ ರೊಟ್ಟಿ ಮತ್ತು ಚಪಾತಿ ಮಾಡಿದ್ದೆ, ಅದು ಸ್ಕಿಪ್ ಆಗಿದೆ ವಿಡಿಯೋ. ನಾವು ತೋಟದಲ್ಲಿ ಪೂಜೆ ಮಾಡ್ಕೊಂಡು ಬಂದಿದ್ದು ವಿಡಿಯೋ ಇದು. ಫೋಟೋ ಅಷ್ಟೇ. ಇದು ಬೋರ್ ಪೂಜೆ ಮತ್ತು ಅಡಿಕೆ ಪೂಜೆ ಅಷ್ಟೇ. ಇದು ಡಿಟೇಲಾಗಿ ನಾನು ವಿಡಿಯೋ ಮಾಡಿರಲಿಲ್ಲ ಆ್ಯಕ್ಚುಲಿ. ಬನ್ನಿ, ಅಜ್ಜಿ ಹಬ್ಬದ ದಿನ ನಾನು ಬೇಳೆ ಒಬ್ಬಟ್ಟು ಮಾಡಿದ್ದೆ, ಅಂದರೆ ತೊಗರಿ ಬೇಳೆ ಒಬ್ಬಟ್ಟು. ಇಲ್ಲಿ ಒಂದು ಪಾವು ಅಂತೀವಲ್ಲ, ಒಂದು ಕಪ್ ಅನ್ಕೋಬೋದು ನೀವು, ಅಷ್ಟು ನಾನು ಬೇಳೆ ಹಾಕಿದ್ದೆ. ಆಮೇಲೆ ಕಟ್ಟಿನ ಸಾಂಬಾರಿಗೆ ಇಲ್ಲಿ ನಾನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ನಿಮ್ಗೇನಾದರೂ ಫುಲ್ ಡಿಟೇಲಾಗಿ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಮುಂದೆ ಯಾವುದಾದ್ರೂ ಹಬ್ಬ ಬರುತ್ತಲ್ವ, ಆವತ್ತಿನ ದಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಡಿಟೇಲಾಗಿ. ಇಲ್ಲಿ ಹೂರಣ ರೆಡಿ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ಅದು ಗ್ರೈಂಡರಿಗೆ ತುಂಬ ಕಡಿಮೆ ಆಗಿದೆ ಅಲ್ವಾ. ಆಲ್ರೆಡಿ ನೋಡಿ ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿನ ಫ್ರೈ ಮಾಡಿಕೊಂಡು, ಆ ಸ್ಪೈಸಸ್ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಸ್ವಲ್ಪ ಒಣ ಕೊಬ್ಬರಿ ಹಾಕಿ ನಾವು ರುಬ್ಬಿಕೊಂಡ್ರೆ ನಮ್ಮದು ಏನಾಗುತ್ತೆ, ರೆಡಿ ಆಗುತ್ತೆ ಕಟ್ಟಿನ ಸಾಂಬಾರು. ನೋಡಿ, ತುಂಬ ಘಮ ಘಮ ಅಂತ ಒಂದು ತುಂಬ ಚೆನ್ನಾಗಿರುವಂಥ ಕಟ್ಟಿನ ಸಾಂಬಾರು ಮಾಡ್ಕೋಬೋದು. ಈ ರೀತಿ ನಾವೆಲ್ಲ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ನೋಡ್ತಾ ಇದ್ದೀರಲ್ಲ, ಈ ಥರ ನಾನೆಲ್ಲ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಆಲ್ರೆಡಿ ಆಗಿದೆ.
ನಾನು ಏಕೆಂದರೆ ಇದನ್ನು ವರಮಹಾಲಕ್ಷ್ಮಿ ಆಲ್ರೆಡಿ ಹಬ್ಬದ ದಿನ ಹಬ್ಬ ಆಗಿದೆ, ಹಾಕಿದ್ದೀನಿ ವೀಡಿಯೋನ. ಇದು ನಾನು ವೀಡಿಯೋ ಮಾಡಿಕೊಂಡಿರೋದು ನೆನಪಿಲ್ಲ. ಮತ್ತು ಇವಾಗ ನಾನು ನೋಡಿದಾಗ ಯಾಕೆ ಕೆಲವು ತುಣುಕುಗಳನ್ನು ಹಂಚ್ಕೋಬಾರ್ದು, ಇಲ್ಲಿ ಯೂಟ್ಯೂಬಲ್ಲಿ ಹಾಕಿದರೆ ತುಂಬ ಪರ್ಮನೆಂಟಾಗಿರುತ್ತೆ ಅಂಥೇಳಿ ನಾನಿಲ್ಲಿ ಹಾಕಿದ್ದೀನಿ. ವಿಡಿಯೋ ನೋಡ್ತಾ ಇದ್ದೀರಲ್ವ, ಒಬ್ಬಟ್ಟು ರೆಡಿ ಆಗ್ತಾಯಿದೆ. ಯಾವುದು ವೀಡಿಯೋನು ಮಿಸ್ ಮಾಡೋಕ್ಕಾಗಲ್ಲ, ಹಂಗಾಗಿ ನಾನು ಹಾಕ್ತಾಯಿದ್ದೀನಿ. ಹುಡುಕಿದೆಯೋ ವಿಡಿಯೋ ಹೆಂಗೂ ಇದೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಒಬ್ಬಟ್ಟು ರೆಡಿ ಆಯಿತು. ಇದು ಸಂಜೆ ಸುಮಾರು 6 ಗಂಟೆ ಸುಮಾರಿಗೆ ನಾವೆಲ್ಲ ಪೂಜೆ ಮಾಡೋದು. ಹಿಂದಿನ ಕಾಲದಲ್ಲಿ ಸಿಡುಮು, ದಡಾರ, ಪ್ಲೇಗು ಇಂಥ ಕಾಯಿಲೆಗಳು ಮನುಷ್ಯರಿಗೂ ಬರ್ತಿದ್ದು. ಕೆಲವೊಂದು ಕಾಯಿಲೆಗಳು ದನ ಕರುಗಳಿಗೂ ಅವಾಗ ದನ ಕರುಗಳಿಗೆ ಏನು ಆಗುತ್ತಾ ಕಾಯಿಲೆ, ಅವು ಕೂಡ ಆಗಬಾರ್ದು. ಇವು ಅಮ್ಮನ ಕಳಿಸಿದರೆ ಎಲ್ಲವನ್ನು ಆಕಿ ತಗೊಂಡು ಹೋಗ್ತಾಳೆ, ಏನೂ ನಮಗೆ ತೊಂದರೆ ಮಾಡಲ್ಲ. ಅಜ್ಜಿ ಹಬ್ಬ ಮಾಡೋದ್ರಿಂದ ಈ ರೀತಿ ಯಾವುದೇ ನಮಗೆ ಬಾಧೆ ಬರಲ್ಲ ಅಂತೇಳಿ ಹಿಂದಿನ ಕಾಲದಿಂದ ನಡೆಸ್ಕೊಂಡು ಬಂದಿದ್ದಾರೆ. ನಾವು ಅದೇ ರೀತಿ. ಆಮೇಲೆ ಇದೇನು ಗೊತ್ತಾ, ಶುಕ್ರವಾರ ಕಡೆ ನಾನು ಲಕ್ಷ್ಮೀ ಆಷಾಢದಲ್ಲಿ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡ್ತಿದ್ನಲ್ಲ, ಇದು ಕಡೆ ಲಕ್ಷ್ಮೀ ಶುಕ್ರವಾರ ಪೂಜೆ ಇದು. ನೋಡ್ತಾ 2 ಒಟ್ಟಿಗೆ ಬಂದಿತ್ತು. ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ, ಆ್ಯಕ್ಚುಲಿ ಹಾಕ್ಲಿಕ್ಕೆ ಮರ್ತೇ ಹೋಗಿತ್ತು. ಮತ್ತು ಇವಾಗ ನಾನು ನೋಡಿದಾಗ ನೆನಪಾಯ್ತಲ್ಲ, ಅದಕ್ಕೋಸ್ಕರ ಮತ್ತೆ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಎಲ್ಲ ಆಯಿತು. ಇನ್ನೇನು ಸುಮಾರು 6 ಗಂಟೆ 6:30 ಅಷ್ಟೊತ್ತಿಗೆ ಇದನ್ನೆಲ್ಲ ಪೂಜೆ ಮಾಡಿ, ಇದನ್ನು ಹೋಗಿ ಒಂದು ಮರದ ಹತ್ತಿರ, ಬೇವಿನ ಮರ, ಅಮ್ಮನ ಮರ ಅಂತ ಹೇಳ್ತೀವಲ್ಲ, ಊರು ಬಾಗ್ಲ ಅಂತೀವಲ್ಲ, ಅಲ್ಲಿರುತ್ತಲ್ಲ, ಅಲ್ಲಿ ಹೋಗಿ ಇದನ್ನು ಒಂದು ಕುಡಿಕೆಯಲ್ಲಿ ಒಂದು ಬೇವಿನ ಸೊಪ್ಪಿಟ್ಟು ಪೂಜೆ ಮಾಡಿರ್ತಾರೆ. ಅದಕ್ಕೆ ಅಜ್ಜಿ ಹಬ್ಬ ಅಂತಾರೆ. ನೋಡ್ತಾ ಇದ್ರೆ ಊಟಕ್ಕೆ ಕುಂತಿದ್ವಿ ನಾವು, ನಮ್ಮ ಮಗ ಮತ್ತು ನಮ್ಮ ಮನೆಯವರು. ಹೋಳಿಗೆ ಮತ್ತು ಸೀಕರಣೆ ಮಾಡಿದ್ವಿ. ಟಿ ವಿ ನೋಡ್ತಾ ಮಾತಾಡ್ತಾ ಊಟ ಮಾಡಿದ್ವಿ.